ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್, ಕರ್ನಾಟಕ ರಾಜ್ಯ KPCC ರಾಜ್ಯ ಅಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಸೇವಾದಳದ 10 ದಿನದ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದಲ್ಲಿ ಇವತ್ತು ಕರ್ನಾಟಕದ ಮಾಜಿ ಆರೋಗ್ಯ ಸಚಿವ, ಈಗಾಗಲೇ ಶಾಸಕರೂ ಆದಂಥ UT ಖಾದರ್ ಅವರು ಬಂದು ಪ್ರಮಾಣ ಪತ್ರಗಳನ್ನು ನೀಡಿದ್ದಾರೆ. ಇದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿ ಶಿಸ್ತು ಮತ್ತು ಸಂಯಮತೆಯಿಂದ, ಒಂದು ಚಾಣಾಕ್ಷತೆಯಿಂದ ಇಲ್ಲಿ ಎಷ್ಟೊಂದು ಯಾವುದೇ ಸದ್ದು ಗದ್ದಲವಿಲ್ಲದೆ ಕರ್ನಾಟಕ ರಾಜ್ಯದಲ್ಲಿ 2023ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬರುವಲ್ಲಿ ಇವತ್ತು ನಮ್ಮ ಎಲ್ಲ ನಾಯಕರು, ಅದರಲ್ಲಿ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಮಾಡುತ್ತಿರುವ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು ಅಂತ ನಮ್ಮ ನೇರ ಸಂದರ್ಶನದ ಮುಖಾಂತರ ಹೇಳಿದ್ದಾರೆ. ಅವರು ಇವತ್ತು ಶಿಬಿರಾರ್ಥಗಳಲ್ಲಿ ತೇರ್ಗಡೆಯಾಗಿ ಅದನ್ನು ತರಬೇತಿ ಹೊಂದಿ ಇವತ್ತು ಪ್ರಮಾಣ ಪತ್ರ ತೆಗೆದುಕೊಂಡವರಲ್ಲಿ ಪ್ರಮುಖರಾಗಿ ಮೋಹಸಿನ್ ಹುದಲಿ, ಮಹಾಲಿಂಗ ಹಾಲಬಾಳ್, ಇನ್ನು ಅನೇಕರು UT ಖಾದರ್ ಅವರ ಹಸ್ತದಿಂದ ಪ್ರಮಾಣ ಪತ್ರಗಳನ್ನ ತೆಗೆದುಕೊಂಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಅದೇ ರೀತಿ UT ಖಾದರ್ ಅವರು ನಮ್ಮ ಜೊತೆ ಏನು ಮಾತಾಡಿದ್ದಾರೆ, ಇವತ್ತು ರಾಜ್ಯದ ಸ್ಥಿತಿಗತಿ, ದೇಶದ ಪರಿಸ್ಥಿತಿ, ಸತೀಶ್ ಜಾರಕಿಹೊಳಿ ಅವರ ಕಾರ್ಯ ಸಾಧನೆ ಎಲ್ಲವನ್ನು ನೇರವಾಗಿ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ಹಾಗಾದರೆ ನೋಡ್ಕೊಂಬರೋಣ ಬನ್ನಿ, UT ಖಾದರ್ ಏನು ಮಾತಾಡಿದ್ದಾರೆ. ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ UT ಖಾದರ್ ತಮ್ಮ ದಕ್ಷ ಪ್ರಾಮಾಣಿಕತೆಯಿಂದ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯನ್ನು ನಿರ್ವಹಿಸಿ ಇವತ್ತು ಘಟಪ್ರಭಾ ಸೇವಾದಳ ಕಾರ್ಯಕ್ರಮದ ಶಿಬಿರ ಮುಕ್ತಾಯ ಸಮಾರಂಭಕ್ಕೆ ಬಂದಿದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಖಾದರ್ ಸಾಹೇಬ್ ಅವರೇ, ಅವ್ರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ವೀಕ್ಷಕರೇ ಸರ್, ಇವತ್ತು ನೀವು ಘಟಪ್ರಭಾ ಕರ್ನಾಟಕ ಆರೋಗ್ಯ ಧಾಮದ ಒಂದು ಸೇವಾದಳ ಶಿಬಿರ ಮುಕ್ತಾಯ ಸಮಾರಂಭಕ್ಕೆ ಬಂದಿದ್ದ ಉದ್ದೇಶ? ಸೇವಾದಳ ನನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ನನಗೆ ಭಾಳಷ್ಟು ಒಂದು ಅವಕಾಶ ಮಾಡಿಕೊಟ್ಟಿದೆ. ನಾನು ಬಹುಶಃ ನಮ್ಮ ವಿದ್ಯಾರ್ಥಿ ಮುಖಂಡನಾಗಿ, ಯೂತ್ ಕಾಂಗ್ರೆಸ್ ಮುಖಂಡನಾಗಿ ಸಕ್ರಿಯವಾಗಿ ರಾಜಕೀಯ ದೊರಕು ಮುಂಚೆ ಇದೇ ಘಟಪ್ರಭಾದಲ್ಲಿ 10 ದಿವಸದ ನ್ಯಾಷನಲ್ ಟ್ರೈನಿಂಗ್ ಕ್ಯಾಂಪ್ ಬಹುಶಃ ಇಲ್ಲಿಂದಲೇ ಪ್ರಾರಂಭ ಆಯಿತು 2002ರಲ್ಲಿ. ಸೊ ಅದರ ನಂತರ ನಾವು ಯಾವುದೇ ಹುದ್ದೆಗೆ ಹೋದರೂ ಕೂಡ ನಾನೊಬ್ಬ ಸೇವಾದಳ ಕಾರ್ಯಕರ್ತರಂತೆ ನಮ್ಮ ತಲೆಯಲ್ಲಿ ಯಾವಾಗಲೂ ಕೂಡ ಇದೆ. ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಟ್ರೈನಿಂಗ್ ಅಕಾಡೆಮಿಗೆ ಪ್ರಾರಂಭ ಮಾಡಿ ಸುಸಜ್ಜಿತವಾದ ವ್ಯವಸ್ಥೆ ಕೂಡ ನಿರ್ಮಾಣ ಮಾಡಿ ಇವತ್ತು ಟ್ರೈನಿಂಗ್ ಕ್ಯಾಂಪ್ ನಡೆಯುವಂಥ ಸಂದರ್ಭದಲ್ಲಿ ಬಹುಶಃ ಒಂದು ಪ್ರದೇಶಕ್ಕೆ ಬರಬೇಕು, ಬಹುಶಃ ನಮ್ಮ ಸೇವಾದಳ ಕಾರ್ಯ ಜೊತೆ ನಾವು ಕೂಡ ಇರಬೇಕು ಒಂದು ಭಾವನೆ. ಸೆಕೆಂಡ್, ಈ ಘಟಪ್ರಭಾ ಮತ್ತು ನಮ್ಮ ಈ ಒಂದು ಪ್ರದೇಶವೂ ನಮಗೆ ಮರೀಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಂದರೆ ಅಷ್ಟು ನಮಗೆ ಒಂದು ಜೀವನದ ಒಂದು ಟ್ರೈನಿಂಗ್ ಇಲ್ಲಿ ನಮಗೆ ಸಿಕ್ಕಿದೆ. ಸರ್, 2002ರಲ್ಲಿ ಒಂದು 30 ವರ್ಷ ಹಿಂಗಡೆ ಇರಬೇಕು. ನೀವು ಶಿಸ್ತಿನ ಸಿಪಾಯಿಯಾಗಿ ಇಲ್ಲಿ ಗೇಟ್ದಲ್ಲಿ ಇದ್ದದ್ದು ನಾನು ನೋಡಿದ್ದೆ. ಆ ಶಿಬಿರದಲ್ಲಿ ನಾನು ಭಾಗವಹಿಸಿದ್ದೆ. ಪ್ರಹ್ಲಾದ್ ಜಿ ಯಾದವ್ ಜಿ ಇದ್ದರು, ವಿನಯ್ ಕುಮಾರ್ ಸರ್ಕೆ ಇದ್ದರು, ಮನೋರಮ ಮಧುರಾಜ್ ಇವರೆಲ್ಲರೂ ಇದ್ದರು. ಆವಾಗಿಂದ ನೆನೆಗುದಿಗೆ ಬಿದ್ದಂಥ ಈ ಸೇವಾದಳ ಈಗ ಮತ್ತೆ ಪುನಶ್ಚೇತನಗೊಳಿಸುವಂಥ ಇಷ್ಟೊಂದು ದೊಡ್ಡ ಒಂದು ರೂವಾರಿ ಯಾರಂತೀರಾ ಇದಕ್ಕೆ? ಈ ಒಂದು ಇದು ಸೇವಾದಳ ಕಾಂಗ್ರೆಸ್ ಮತ್ತೆ ಪುನಶ್ಚೇತನ ಆಗಬೇಕಾದ್ರೆ ಸಂಪೂರ್ಣವಾಗಿ ಸೇವಾದಳ ಕೂಡ ಮುಖಾಂತರವೇ ಇವತ್ತು ಪುನಶ್ಚೇತನ ಆಗಬೇಕು. ಯಾವಾಗ ಸೇವಾದಳ ಬಲಿಷ್ಠವಾಗ್ತದೆ ಆವಾಗ ಕಾಂಗ್ರೆಸ್ ಕೂಡ ಬಲಿಷ್ಠವಾಗ್ತಾ ಬರ್ತದೆ. ಈ ಒಂದು ಪ್ರದೇಶವನ್ನು ಬಹುಶಃ ಅಕಾಡೆಮಿಗೆ ಸಂಬಂಧಪಟ್ಟಾಗೆ ಇಷ್ಟೆಲ್ಲ ಸುಂದರವಾಗಿ ಮತ್ತು ಇಷ್ಟೆಲ್ಲ ಒಂದು ಮೂಲಭೂತ ಸೌಕರ್ಯ ಮತ್ತು ದೇಶದ ಮತ್ತು ಒಂದು ಪಕ್ಷದ ದೊಡ್ಡ ಸಂಪತ್ತಾಗಿ ನಿರ್ಮಾಣ ಮಾಡಲಿಕ್ಕೆ BK ಹರಿಪ್ರಸಾದ್ ಅವರ ದೂರದೃಷ್ಟಿತ ಒಂದು ಯೋಜನೆ. ಅದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಈಗಿನ ಅಧ್ಯಕ್ಷ DK ಶಿವಕುಮಾರ್ ಅವರು, ಮತ್ತು ಈ ಒಂದು ಯೋಜನೆಯನ್ನು ಸಮರ್ಪಕವಾಗಿ ಮುಂದೆ ತಗೊಂಡು ಹೋಗಲಿಕ್ಕೆ ಅದನ್ನು ನೇತೃತ್ವ ವಹಿಸಿಕೊಂಡು ಇದನ್ನು ಇನ್ನಷ್ಟು ಪ್ರಯೋಜನಕಾರಿಯಾಗಿ ಮಾಡಲಿಕ್ಕೆ ನಮ್ಮ ಈ ಪ್ರದೇಶದವರಾದಂಥ ಹಿರಿಯ ನಾಯಕರು ಹಾಗೂ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವ ನಮಗೆ ದೊಡ್ಡ ಮಟ್ಟದ ಒಂದು ಶಕ್ತಿ ಇವತ್ತು ಈ ಪ್ರದೇಶಕ್ಕೆ ಕೊಟ್ಟಿದೆ.
ಯಾವ ರೀತಿ RSS ಮನೆ ಮನೆ ಮುಟ್ಟುವಂಥ ಕಾರ್ಯಕ್ರಮ ಮೊದಲು 30 ವರ್ಷದಿಂದನೂ ನಿಮ್ಮದು ಕಾಂಗ್ರೆಸ್ದವ್ರು ನೀವು ಮಾಡ್ತಿದ್ದೀರಾ, ನೀವು ಈಗ ಏನಾಗ್ಬಿಟ್ಟಿದ್ದೀರಾ, ವಿಶ್ರಾಂತ ವಹಿಸ್ತಾ ಇದ್ದೀರಾ ಅಂತ ಜನರ ಅಂಬೋಣ. ಯಾವ ರೀತಿ BJP ಅವರು RSS ಮುಖಾಂತರ ಮನೆ ಮನೆ ಮುಟ್ಟು ಕಾರ್ಯ RSSದವ್ರು ಕಲ್ತಿದ್ದೇ ಸೇವಾದಳದಿಂದ, ಆದರೆ ಇವತ್ತು ಸೇವಾದಳ ಇನ್ನೂ ಬೆಳವಣಿಗೆ ಆದರೆ ಇವತ್ತು ದೇಶದ ಪರಿಸ್ಥಿತಿ ಏನಾಗಿಬಿಟ್ಟಿದೆ ಸರ್. ಇವತ್ತು ಬೆಲೆ ಏರಿಕೆ ನೋಡಿ, ಬಡತನದ ದಾರಿದ್ರ್ಯದ ನೋಡಿ, ಖಾಸಗೀಕರಣ ಆಗ್ತಾ ಇದೆ, ಪ್ರತಿಯೊಂದು ಮಾರಾಟ ಆಗ್ತಾ ಇದೆ ವಸ್ತು. ಇದಕ್ಕೆಲ್ಲ ಯಾವ ತೀಕ್ಷ್ಣ ಪ್ರತಿಕ್ರಿಯೆಯಿಂದ ನೀವು ಈಗ ಜನರ ಮುಂದೆ ಹೋಗ್ತೀರಾ? ಈಗ ನೋಡಿ, ಸೇವಾದಳದ ಐಡಿಯಾಲಜಿ ಬೇರೆ, ಕಾಂಗ್ರೆಸ್ ಸೇವಾದಳದ ಐಡಿಯಾಲಜಿ ಬೇರೆ. ಇವತ್ತು RSS ಹುಟ್ಟುವ ಮುಂಚೆ ಕಾಂಗ್ರೆಸ್ ಸೇವಾದಳ ಇವತ್ತು ಹುಟ್ಟಿದೆ. ಇದನ್ನೇ ಅವಶ್ಯದ್ದು ಕಾಪಿಯಾಗಿ ಮಾಡಿದ್ದಾರೆ. ನಮ್ಮದೇನಂದರೆ ಸಮಾಜನ ಒಗ್ಗಟ್ಟು ಮತ್ತು ಸೋದರತೆಯನ್ನು ಮಾಡಿ ದೇಶವನ್ನು ಬಲಿಷ್ಠವಾಗುವಂಥ ನಮ್ಮ ಕಾರ್ಯಕ್ರಮ. ಅವರು ಸಮಾಜದಲ್ಲಿ ಬಿಕ್ಕಟ್ಟು ವಯಮನ ಸೃಷ್ಟಿಸಿಕೊಂಡು ಅವ್ರದ್ದೇ ಅದೊಂದು ಎಜೆಂಡಾ. ಇವತ್ತು ನಮ್ಮ ಉದ್ದೇಶ ಅಂತೇಳಿ ನೋಡಿ, ಭಾರತ ದೇಶದ ಉಸಿರು ಯಾವುದಂತ ಹೇಳಿದರೆ, ಹೇಗೆ ನಮ್ಮ ಉಸಿರು ಒಂದು ನಿಮಿಷ ನಿಂತು ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬದುಕಬೇಕಾದ್ರೆ ಅದು ಜಾತ್ಯತೀತ ತತ್ವ ಬದುಕಿದರೆ ಮಾತ್ರ ಭಾರತ ದೇಶ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಜಾತ್ಯತೀತ ತತ್ವ ಈ ದೇಶ ನಿಂತು ಹೋಗ್ತದೆ, ಭಾರತ ದೇಶ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ವಿಚಾರಧಾರೆಯಲ್ಲಿ ಇವತ್ತು ಕಾಂಗ್ರೆಸ್ ಸೇವಾದಳ ತಳಮಟ್ಟದಲ್ಲಿ ಕೂಡ ಜನಜಾಗೃತಿ ಮೂಡಿಸುವುದು ಅತಿ ಅಗತ್ಯ. ನಿಸ್ವಾರ್ಥವಾದ ಸೇವೆ ಆ ಸೇವಾದಳದ ಮುಖ್ಯ ಗುರಿ ಮತ್ತು ಉದ್ದೇಶ. ಇಲ್ಲಿ ಯಾರಲ್ಲಿ ಅದು ಟ್ರೈನಿಂಗ್ ಪಡ್ಕೊಳ್ತಾರೆ ಅವ್ರಿಗೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ, ನಿಸ್ವಾರ್ಥವಾಗಿ ಅವರು ಇರ್ತಾರೆ. ಸಮಾಜಕ್ಕೆ ಮತ್ತು ದೇಶಕ್ಕಾಗಿ ಅದಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿ ಅವರ ಪಣ ತೊಟ್ಟು ನಮ್ಮ ಈ ಕಾರ್ಯಕರ್ತನ ತಯಾರು ಮಾಡಿದಾಗ ಖಂಡಿತವಾಗಿಯೂ ಇವತ್ತು RSS ಅಂತವ್ರು ಏನಲ್ಲಿ ಅಪಪ್ರಚಾರ ಮಾಡ್ತಾಯಿದ್ದಾರೆ, ಜನರ ದಿಕ್ಕು ತಪ್ಪಿಸುವಂಥ ವ್ಯವಸ್ಥೆ ಮಾಡ್ತಾರೆ, ಜನರ ಮೊದಲು ವೈಮನಸ್ಸು ಸೃಷ್ಟಿಸಲಿಕ್ಕೆ ತಮ್ಮ ಪ್ರಯತ್ನ ಮಾಡಿದೆ. ಇದಕ್ಕೆಲ್ಲ ಒಂದು ದೊಡ್ಡ ಕಡಿವಾಣ ಆಗಲಿಕ್ಕೆ ಇವತ್ತು ಖಂಡಿತವಾಗಿ ಮುಂದಿನಲ್ಲಿ ಯಶಸ್ವಿ ಆಗಿ ಆಗ್ತದೆ. ಈಗ ನೋಡಿ, BJPಯಲ್ಲಿ ಫೈರ್ ಬ್ರ್ಯಾಂಡ್ ಎಷ್ಟೆಷ್ಟು ಸಣ್ಣ ಮಕ್ಕಳು ಎಷ್ಟು ಫೈರ್ ಬ್ರ್ಯಾಂಡ್ ಆಗಿ ಮಾತಾಡ್ತಾರೆ. ಕಾಂಗ್ರೆಸ್ ಸೇವಾದಳದ ಮುಖಾಂತರ ನೀವೀಗೇನಾದರೂ ಅವ್ರಿಗೆ ಮಾತನಾಡುವ ಕಲೆಯನ್ನಾಗಲಿ ನಿಪುಣತನೇ ಆಗಲಿ ಇದನ್ನೇನು ಕಲಿಸ್ತಾ ಇದ್ದೀರಾ ಇವಾಗ? ನೋಡಿ, ಈಗ ನೀವು ಒಂದು ಕಡೆ ಮಾತಾಡಬೇಕಾದ್ರೆ ಹೇಗೆ ಬೇಕಾದ್ರೂ ಮಾತಾಡ್ಬೋದು. ಫೈರ್ ಬ್ರ್ಯಾಂಡ್ ಏನು ಬೇಕಾದ್ರೆ ಮಾತಾಡೋದು, ಒಬ್ಬನ ಪರವಾಗಿ ಮತ್ತು ಒಂದು ವರ್ಗದ ಪರವಾಗಿ ಮಾತಾಡಬೇಕಾ, ಏನು ಬೇಕಾದರೂ ಮಾತಾಡ್ಬೋದು. ಇನ್ನೊಂದು ವರ್ಗದ ಪರವಾಗಿ ಮಾತಾಡಬೇಕಾ, ನಿಮಗೆ ಏನು ಬೇಕಾದರೂ ಮಾತಾಡ್ಬೋದು. ಆದರೆ ನೀವು ಬೇಕು, ಇವರು ಬೇಕು, ನಾವು ಜೊತೆಯಲ್ಲಿ ಸೋದರತೆಯಿಂದ ಪ್ರೀತಿ ವಿಶ್ವಾಸದಿಂದ ಬೇಕಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ, ಭಾಳ ಕಷ್ಟದ ಕೆಲಸ. ಇದರಲ್ಲಿ ನೀವೊಂದು ರಾಜ್ಯ ಪಂಚಾಯತ್ಗೆ ಮಾಡಿ, ನೀವು ರಾಜ್ಯ ಪಂಚಾಯತ್ಗೆ ಮಾಡಿದ ನಂತರ ನೀವು ಎಷ್ಟೇ ನ್ಯಾಯ ಕೊಟ್ಟರು ಕೂಡ ಒಬ್ಬರು ನಿಮಗೆ ಆಟೋಮೆಟಿಕ್ಕಾಗಿ ವಿರುದ್ಧ ಒಂದು ಸೈಡು. ಇನ್ನು ನ್ಯಾಯ ಕೊಟ್ಟವನು ಏನಿಲ್ಲ ಗೊತ್ತುಂಟ, ಇನ್ನು ಮನಸ್ಸು ಸ್ವಲ್ಪ ಜಾಸ್ತಿ ಸಿಗ್ತಿತ್ತು ನನಗೆ, ಯಾವ ಸರಿ ಮನಸ್ಸು ಮಾಡಲಿ, ಇವನಿಗೂ ಕೂಡ ಸಮಾಧಾನ. ಈ ಪರಿಸ್ಥಿತಿ ಕಾಂಗ್ರೆಸ್ ಆಗಿದೆ ಅಂತ ಆಗಿದೆ. ಸೊ ಕಾಂಗ್ರೆಸ್ ಹೇಗೆ ಅವರು ಬೇಕು, ಇವರು ಬೇಕು, ಯಾರು ಕಷ್ಟದಲ್ಲಿದ್ದಾರೆ ಅವ್ರ ಜೊತೆ ಕಾಂಗ್ರೆಸ್ ಇದೆ ಅಂತ ತತ್ವ ಆದರ್ಶದಲ್ಲಿ ಇವತ್ತು ಹೋಗುವಂಥವ್ರು. ಆದ ಕಾರಣ ಈ ರೀತಿಯ ಟ್ರೈನಿಂಗ್ ಮತ್ತು ಈ ರೀತಿಯ ಆ ಒಂದು ಮನವು ತೆಕ್ಕೊಂಡು ಹೋಗ್ಕೊಂಡು ಇದನ್ನು ಮನಮುಟ್ಟೋ ರೀತಿಯಲ್ಲಿ ಜನರಿಗೆ ತಿಳಿಸುವಂಥ ವ್ಯವಸ್ಥಿತವಾದ ಟ್ರೈನಿಂಗಲ್ಲಿ ಮಾಡುವಂಥದ್ದು. ಯಾಕೆಂತ ಹೇಳಿದರೆ ನಮಗೆ ಜನರನ್ನು ರೊಚ್ಚಿಗೆಬ್ಬಿಸಲಿಕ್ಕೆ ಸುಲಭ, ಸಮಾಧಾನ ಪಡಿಸಲಿಕ್ಕೆ ಅಷ್ಟು ಸುಲಭ ಅದೇ ಆ ತತ್ವ ಇಲ್ಲಿ ಆಗ್ತಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಕಾಂಗ್ರೆಸ್ ಜಾತ್ಯತೀತ ತತ್ವ ನೆಲದಲ್ಲಿ ಈ ದೇಶದ ಸರ್ವರನ್ನು ಕೂಡ ಒಳಗೊಂಡಂತೆ BR ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಮಹಾತ್ಮ ಗಾಂಧಿಯ ಕನಸಿನ ಭಾರತ, ಇದು ಬಹುಶಃ ನಮ್ಮ ತತ್ವ. ಅದಕ್ಕನುಗುಣವಾಗಿ ನಾವೆಲ್ಲ ಟ್ರೈನಿಂಗಲ್ಲಿ ಇವತ್ತು ಕೊಡುವಂಥದ್ದು. ಜನ ಕೊಡುವ ಇದು ದುರಂತ. ಯಾಕಂತ ಹೇಳಿದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಜವಾಹರ್ಲಾಲ್ ನೆಹರು ನೀವು ನೋಡಿ ಎಲ್ಲ ಯೋಜನೆಗಳಲ್ಲಿ ಇವತ್ತು ಬ್ಯಾಂಕ್ ಮುಂಚೆ ಇತ್ತು, ಬರೀ ಒಂದು ಬ್ಯಾಂಕ್ ಮಾತ್ರ ಇದ್ದದ್ದು ಇಂಡಿಯಾದಲ್ಲಿ, ಯಾವುದು? ಇಂಪೀರಿಯಲ್ ಬ್ಯಾಂಕ್. ಇಂಪೀರಿಯಲ್ ಬ್ಯಾಂಕನ್ನು ನೆಹರು ಅವರು ಬಂದು ಇಂಡಿಯನ್ ಬ್ಯಾಂಕಾಗಿ ಮಾಡಿದ್ದು, ಪರಿವರ್ತನೆ ಆಯಿತು. ತದನಂತರ ಬೇರೆ ಬೇರೆ ಬ್ಯಾಂಕ್ಗಳು ಸ್ಥಾಪನೆ ಎಲ್ಲ ಮಾಡಿದಾಗ ಈ ಬ್ಯಾಂಕಿನ ಅದನ್ನು ಪರಿಸ್ಥಿತಿ ಏನಿತ್ತು, ಬಡವರು ಬ್ಯಾಂಕಲ್ಲಿ ದುಡ್ಡಿಡುವುದು, ಬ್ಯಾಂಕನ್ನು ಕೊಡೋದು ಯಾರಿಗೆ? ಶ್ರೀಮಂತನಿಗೆ ಮಾತ್ರ. ಅದಕ್ಕಾಗಿ ಏನಾಯಿತು? ರಾಷ್ಟ್ರೀಕರಣ ಆಯಿತು. ರಾಷ್ಟ್ರೀಕರಣ ಎಂದರೇನು? ಬಡ ಜನರಿಗೆ ತಲುಪಬೇಕು. ಆಗಿದ್ದ ಬಾಗಿಲನ್ನು ಓಪನ್ ಮಾಡಿ ಜನಸಾಮಾನ್ಯರನ್ನು ಬಿಟ್ಟು ಯಾರಿಗೂ ಕೂಡ ಬಂದು ಹೋಗಿ ತಮ್ಮ ಹಕ್ಕನ್ನು ಪಡ್ಕೊಳ್ಳೋ ಅವಕಾಶವನ್ನು ಕಾಂಗ್ರೆಸ್ ಕಲ್ಪಿಸಿತು. ಖಾಸಗೀಕರಣ ಅಂತ ಹೇಳಿದರೆ ಇದ್ದ ಬಾಗಿಲನ್ನು ಮುಚ್ಚಿ ಬ್ಯಾಕ್ ಸೈಡಿಂದ ಡೋರ್ ಓಪನ್ ಮಾಡಿ ಯಾರಿಗೆ ಬೇಕು ಅವನು ಕರೆದು ಅವ್ನಿಗೇನು ಬೇಕು ಕೊಟ್ಟು ಕಳಿಸೋದು ಖಾಸಗೀಕರಣ.
ನಮ್ಮ ದುರಂತ ಏನು? ಬಾಗಿಲು ಓಪನ್ ಮಾಡಿ ಜನರಿಗೆ ಅವಕಾಶ ಮಾಡಿ ಕೊಟ್ಟಂಥವ್ರಿಗೆ ದೇಶ ದ್ರೋಹಿ ಅಂತ ಹೇಳ್ತಾರೆ. ಬಾಗಿಲು ಬಂದ್ ಮಾಡಿ ಹಿಂದಿಂದ ಕರೆದು ಕೊಡ್ತಾರನಲ್ಲ ಅವನು ದೇಶ ಪ್ರೇಮಿ ಅಂತ ಹೇಳುವಂಥ ಪರಿಸ್ಥಿತಿಗೆ ಮುಟ್ಟಿದೆ. ಈ ಒಂದು ಮನೋಭಾವನೆ ಇವತ್ತು ದೂರ ಮಾಡಿದ ವಿಚಾರ ಇವತ್ತು ಆಗಬೇಕಾಗ್ತದೆ. ಅದು ಬಹುಶಃ ನಾವೆಲ್ಲ ತಳಮಟ್ಟದಿಂದಲೂ ಕೂಡ ಜನರಿಗೆ ಮನಮುಟ್ಟೋ ರೀತಿಯಲ್ಲಿ ನಾವು ಇವತ್ತು ಹೇಳಬೇಕಾಗ್ತದೆ. ಸರ್, ಈಗ ಮುಖ್ಯವಾದ ಪ್ರಶ್ನೆ ಕೇಳ್ತೀನಿ. ಉತ್ತರ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿ ಕಾಂಗ್ರೆಸ್ ಸೇವಾದಳದ ಮುಖಾಂತರ ಆಗಲಿ ಕಾಂಗ್ರೆಸ್ ಪಕ್ಷದಿಂದ ಲಕ್ಷಾಂತರ ಯುವಕರನ್ನ ಪಡೆಗಳನ್ನ ತಯಾರು ಮಾಡಿಕೊಂಡು ಯಾವ ರೀತಿ ತಮ್ಮ ಇನ್ನು ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಬಿ ಜೆ ಪಿರನ್ನು ಒದ್ದೋಡಿಸ್ಲಿಕ್ಕೆ ಅಷ್ಟೊಂದು ಸುಲಭದ ಮಾತಲ್ಲ, ಎಲ್ಲ ಬೇರೆ ಬಿಟ್ಕೊಂಡು ಬಿಟ್ಟಿದ್ದಾರೆ ಈಗ ಅವರು. ಈ ರೀತಿ ಯುವಕರು ಇವರು ಸತೀಶ್ ಜಾರಕಿಹೊಳಿ ಈಗ ಉತ್ತರ ಕರ್ನಾಟಕದಲ್ಲಿ ಒಂದು 10 ಜಿಲ್ಲಾದ ಒಂದು ಉಸ್ತುವಾರಿ ಕೊಟ್ಟಿದ್ದೀರಾ. ಒಂದು 50ರಿಂದ 60 ಸೀಟ್ ತರುವಂಥ ಅವ್ರ ಶಕ್ತಿ ಸಾಮರ್ಥ್ಯ ಇದೆ. ದಕ್ಷಿಣದಿಂದ ನೀವು ಅಷ್ಟಂದರೆ 2023ರಲ್ಲಿ ನೀವೇನಾದರೂ ಸರ್ಕಾರ ರಚನೆ ಮಾಡುವಂಥ ದಾಖಲೆಯಲ್ಲಿ ಹಾಕ್ತಾ ಇದ್ದೀರಾ? ಅದ್ರ ಬಗ್ಗೆ ಹೇಳಿ. ಖಂಡಿತ 2023ರಲ್ಲಿ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತದೆ, ಜನ ತರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವೈಫಲ್ಯತೆ ಮತ್ತು ಪಕ್ಷವನ್ನು ಒಂದು ಒಗ್ಗಟ್ಟಿನ ಮುಖಾಂತರ ಮುಂದೆ ತಗೊಂಡು ಹೋಗಲಿಕ್ಕೆ ಇವತ್ತು ಪ್ರಾಂತ್ಯವಾಗಿ ಇವತ್ತು ಕಾರ್ಯಾಧ್ಯಕ್ಷ ಇವತ್ತು ನೇಮಕ ಮಾಡಿದ್ದಾರೆ. ಬಹುಶಃ ಈ ಒಂದು ಪ್ರದೇಶದಿಂದ ಸತೀಶ್ ಜಾರಕಿಹೊಳಿ ಆಯ್ಕೆ ಮಾಡಿದ ನಂತರ ಬಹುಶಃ ಬರೀ ಈ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಅಲ್ಲ, ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಇವತ್ತು ಈ ರೀತಿಯ ಟ್ರೈನಿಂಗ್ ಕ್ಯಾಂಪಿಗೆ ಮಹತ್ವವನ್ನು ಕೊಟ್ಟು ಪಕ್ಷವನ್ನು ಬಲಪಡಿಸಲಿಕ್ಕೆ ಭಾಳಷ್ಟು ಇವತ್ತು ಸಹಕಾರಿಯಾಗ್ತದೆ. ಎಲ್ಲ ನಾಯಕರ ಆ ಪ್ರದೇಶ ನಮ್ಮ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಬಹುಶಃ ನಮ್ಮಲ್ಲಿ ಇವತ್ತು ರಾಜ್ಯದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು, ಪ್ರತಿಪಕ್ಷ ನಾಯಕರಾದ ಸಿದ್ದರಾಮಯ್ಯನವರು ಒಗ್ಗಟ್ಟಿನ ಮುಖಾಂತರ ಎಲ್ಲ ನಮ್ಮ ಹಿರಿಯ ನಾಯಕರು, ಅವರು ರಾಷ್ಟ್ರಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ, ನಮ್ಮ ಪರಮೇಶ್ವರ್ಜಿ ಅವರು ಇದ್ದಾರೆ, ಅದೇ ರೀತಿ ಹರಿಪ್ರಸಾದ್ ಅಂತ ಹಿರಿಯರಿದ್ದಾರೆ. ಎಲ್ಲ ಸೇರಿ ಒಂದು ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ಒಗ್ಗಟ್ಟಿನ ಮುಖಾಂತರ ಇವತ್ತು ಹೋಗಿ ನಾವು ಯಾರೇ ಲೀಡರ್ಶಿಪ್ ವಹಿಸೋದು ಕೂಡ ಎಲ್ಲರೂ ಕೂಡ ಕಾಂಗ್ರೆಸ್ ತತ್ವ ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಸಂವಿಧಾನವೇ ನಮಗೆ ಪವಿತ್ರವಾದ ಗ್ರಂಥ, ಅದಕ್ಕೆ ಅನುಗುಣವಾಗಿ ಪಕ್ಷ ನಿರ್ವಹಿಸ್ತದೆ. ಜನ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರ್ತಾರೆ. ಈಗ ಸರ್, UT ಖಾದರ್ನಂಥವರು ಯಂಗ್ ಸ್ಟಾರ್ಸು ಭಾಳ ಜನ ಬರ್ಬೇಕು ಅನ್ನೋದು ಕೆಲವರು ಕಾರ್ಯಕರ್ತರ ಅಭಿಪ್ರಾಯ. ಕೆಲವರು ಏನು ಮಾಡ್ತಾರೆ, ಹಳೇ ತಲೆಮಾರಿನವರೇ ಇನ್ನೂ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಯಂಗ್ ಸ್ಟಾರ್ಗಳನ್ನ ಏಕೆ ಇವರು ಬಳಕೆ ಮಾಡ್ತಾ ಇಲ್ಲ? ಈ ಟ್ರೈನಿಂಗ್ ಕ್ಯಾಂಪ್ ಉದ್ದೇಶ ಅದೇನಾ? ಖಂಡಿತವಾಗಿ ಯಾವುದು ತಳಮಟ್ಟದಲ್ಲೇ ಯುವ ನಾಯಕತ್ವ ಬೆಳೆಸ್ಕೊಳ್ಬೇಕು. ಮತ್ತು ನಾನು ಹೇಳಿದೆ, ಕಾಂಗ್ರೆಸ್ ತತ್ವ ಆದರ್ಶ, ಜಾತ್ಯತೀತ ತತ್ವ ಮತ್ತು ಸಂವಿಧಾನ ಮತ್ತು ಮಹಾತ್ಮ ಗಾಂಧಿ ಕನಸು ಏನಿದೆ ಅದಕ್ಕೆ ನಾವು ವ್ಯಕ್ತಿತ್ವ ಬೆಳೆಸಿಕೊಂಡು ಹಂತವಾಗಿ ಇವತ್ತು ಮಾಡಿದ ಟ್ರೈನಿಂಗ್ ಇವತ್ತು ಪ್ರಯೋಜನ ಆಗಲಿಕ್ಕಿಲ್ಲ, 10 ವರ್ಷ ನಂತರ ಖಂಡಿತವಾಗಿ ನಮಗೆ ಅದು ಪ್ರಯೋಜನ ಆಗ್ತದೆ. ಇವತ್ತು ಭಾಳಷ್ಟು ಯುವ ನಾಯಕರು ಇವತ್ತು ನಮ್ಮ ಕಾಂಗ್ರೆಸ್ನಲ್ಲಿರುವಂಥ ಯುವ ನಾಯಕರು ಇಷ್ಟು ಯಾವ ಪಕ್ಷದಲ್ಲಿ ನಿಮಗೆ ಸಿಕ್ಕಲಿಕ್ಕಿಲ್ಲ. ನೀವು ತಗೊಂಡು ಬನ್ನಿ, ಎಲ್ಲ ಬಹುಶಃ ಇಲ್ಲಿಂದಲೇ ನೀವು ತಗೊಂಡು ಬಂದರೆ ಎಲ್ಲ ಉತ್ತಮವಾದ ನಾಯಕತ್ವದ ಒಂದು ಅವಕಾಶ ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಇದೆ. ತಳಮಟ್ಟದಲ್ಲಿ ಮತ್ತೆ ಬೂತ್ ಮಟ್ಟದ ಉತ್ತಮವಾದ ಕಾರ್ಯಕಾರವನ್ನು ತಯಾರು ಮಾಡಲಿಕ್ಕೆ ಈ ಕ್ಯಾಂಪ್ ನಮಗೆ ಭಾಳಷ್ಟು ಪ್ರಯೋಜನಕಾರಿ ಆಗಲಿದೆ. ನೀವು ತಯಾರು ಮಾಡಿದ ಕಾರ್ಖಾನೆಯಲ್ಲಿ ಆದವರೆಲ್ಲ ಮಂತ್ರಿಗಳಾಗಿ ವಲಸೆ ಹೋಗಿಬಿಡ್ತಾರಲ್ಲ, ಯಾಕೆಂದರೆ ಅದಕ್ಕಾಗಿ ನಾವು ಒಂದು ಹಂತದಲ್ಲಿ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾರೆಲ್ಲ ಇವತ್ತು NSY ಯೂತ್ ಕಾಂಗ್ರೆಸ್ ಅಥವಾ ಬೇರೆ ಘಟಕಗಳಿದ್ದು KPCC ಅಂತ ದೊಡ್ಡ ನಾಯಕ ಒಂದು ಪದಾಧಿಕಾರಿ ಆಗಲಿಕ್ಕೆ ಇವತ್ತು ಮೇಲೆ ಬರ್ತಾರೆ ಅಂಥವರಿಗೆ ಮತ್ತು ಶಾಸಕರಾದವರಿಗೆ ಆಗುವವರಿಗೆ ಕಡ್ಡಾಯವಾಗಿ ಸೇವಾದಳದ ಟ್ರೈನಿಂಗ್ ಅತಿ ಅಗತ್ಯ. ಯಾರು ಸೇವಾದಳದ ಟ್ರೈನಿಂಗನ್ನು ಪಡ್ಕೊಳ್ತಾನೆ ಅವನು ಪಡ್ಕೊಳ್ತಾರೆ, ಅವರು ಪಕ್ಷವನ್ನು ಬಿಟ್ಟು ಖಂಡಿತವಾಗಿ ಹೋಗೋದಿಲ್ಲ. ಸೊ ಈ ಪಕ್ಷದ ಪ್ರೀತಿ ವಿಶ್ವಾಸವನ್ನು ಕನೆಕ್ಟಿವಿಟಿ ಇಲ್ಲದಿದ್ದ ಕಾರಣ ಅವರು ಪಕ್ಷ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇವತ್ತು ಬರ್ತದೆ. ಸೊ ಪಕ್ಷಕ್ಕೊಂದು ಅಟ್ಯಾಚ್ಮೆಂಟ್ ಬರಬೇಕಾದ್ರೆ ಇಂಥ ಸೇವಾದಳ ಟ್ರೈನಿಂಗ್ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ಬಯಸೋಣ. ಈಗ ಒಂದು ಕೊನೆ ಪ್ರಶ್ನೆ ಸರ್, ಇಲ್ಲಿ ಬಂದಿದ್ದೀರಾ ನೀವು, ಘಟಪ್ರಭಾದಲ್ಲಿ ಕಾರ್ಯಚಟುವಟಿಕೆ ನೋಡಿದ್ದೀರಾ, ಇಲ್ಲಿಯ ನೇತೃತ್ವ ವಹಿಸಂಥ ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿ ಇದಕ್ಕೆ ಕಾಯಕಲ್ಪ ಕೊಟ್ಟಿದ್ದಾರೆ, ಎಷ್ಟೊಂದು ಇದು ಪರಿಣಿತ ಆಗ್ತಾ ಇದೆ, ಈಗ ಉತ್ತರ ಕರ್ನಾಟಕದಿಂದ ಎಷ್ಟೋ ಕ್ಯಾಂಪ್ ನಡೀತಾ ಇದ್ದಾವೆ, ಇದಕ್ಕೊಂದು ಕೊನೆಯ ಸಂದೇಶ ಒಂದು ಕಾರ್ಯಕರ್ತರಿಗೆ ಹೇಳ್ಬಿಡಿ. ನನಗೆ ಬಹುಶಃ ಅತ್ಯಂತ ಈ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟು ಈ ಘಟಪ್ರಭದ ಸೇವಾದಳ ಅಕಾಡೆಮಿ ಒಟ್ಟು ನೋಡಿದಾಗ ಅತ್ಯಂತ ಸಂತೋಷ ಆಗ್ತದೆ. ಇದು ಬಹುಶಃ ಪಕ್ಷಕ್ಕಲ್ಲ, ಇದು ದೇಶಕ್ಕೆ ದೊಡ್ಡ ಒಂದು ಆಸ್ತಿ ಅಂತ ನನಗೆ ವಿಚಾರ ಆಗ್ತದೆ. ಇವತ್ತು ಯಾರು ಇಲ್ಲಿವರ ಪಕ್ಷದವರಲ್ಲ, ಯಾರೇ ಸಮಾನ ಮನಸ್ಕರು ಜಾತಿಯ ತತ್ವದಲ್ಲಿದ್ದವರು ಕೂಡ ಇಲ್ಲಿದ್ದಾರೆ, ಸದಾವಕಾಶ ಪಡ್ಕೊಳ್ಬೋದು ಅಂತೇಳಿ ಇದರ ನೇತೃತ್ವ ವಹಿಸಿದಂತಹ ಇವತ್ತು ಸತೀಶ್ ಜಾರಕಿಹೊಳಿ ಭಾಳ ಸ್ಪಷ್ಟವಾಗಿ ಇವತ್ತು ಹೇಳಿದಾರಲ್ಲದೆ ಎಲ್ಲ ವ್ಯವಸ್ಥೆಗಳು ಕೂಡ ಇವತ್ತು ಭಾಳ ಅಚ್ಚುಕಟ್ಟಾಗಿ ಇವತ್ತು ಮಾಡಿ ಇವತ್ತು ಕೊಟ್ಟಿದ್ದಾರೆ. ಇದು ಬಹುಶಃ ಇದರ ಸದುಪಯೋಗವನ್ನು ಪಕ್ಷ ಮತ್ತು ಇನ್ನಿತರ
ಸಂಘ ಸಂಸ್ಥೆಗಳು ಸಕ್ರಿಯ ಬಳಸಿಕೊಂಡು ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಇದೊಂದು ದೊಡ್ಡ ಒಂದು ಕೇಂದ್ರ ಸ್ಥಳವಾಗಿತ್ತು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಸತೀಶ್ ಜಾರಕಿಹೊಳಿ ಯಾವುದೊಂದು ಕನಸು ಇವತ್ತು ವಿ ಕೆ ಇರಲಿ, ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇರಲಿ, ಪ್ರತಿಪಕ್ಷ ನಾಯಕರಂತ ನಮ್ಮ ಸಿದ್ದರಾಮಯ್ಯ ಇರಲಿ, ಮಲ್ಲಿಕಾರ್ಜುನ ಖರ್ಗೆ ಇರಲಿ, ಇವರೆಲ್ಲ ಕನಸುಗಳೇನಿದೆಯಾ ಅದನ್ನು ಸಮರ್ಪಕವಾಗಿ ಸತೀಶ್ ಜಾರಕಿಹೊಳಿ ಅವರೊಂದು ವಿಶೇಷವಾದ ಒಂದು ಹುಮ್ಮಸ್ಸು ಮತ್ತು ನೇತೃತ್ವದ ಸಹಕಾರದ ಮುಖಾಂತರ ಇದನ್ನು ಅನುಷ್ಠಾನ ತರ್ತಾ ಇದ್ದಾರೆ. ನಮ್ಮ ಸೇವದ ರಾಜ್ಯ ಮಟ್ಟದ ಘಟಕ, ಜಿಲ್ಲಾ ಮಟ್ಟದ ಘಟಕದ ಸದುಪಯೋಗ ಪಡ್ಕೊಂಡು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲ ಒಂದು ಟ್ರೈನಿಂಗ್ ಕೊಡೋದು ಕೂಡ ಇದು ಭಾಳಷ್ಟು ಒಂದು ಉತ್ತಮವಾದ ಕೆಲಸ. ಇದು ದೊಡ್ಡ ಮಟ್ಟ ಒಂದು ಶಕ್ತಿ ನಮ್ಮ ಪಕ್ಷಕ್ಕೆ ಇದು ಕೊಡ್ತದೆ ಎಂಬ ವಿಶ್ವಾಸ ಕೂಡ ನನಗಿದ್ದು ಎಲ್ಲ ನಮ್ಮಂಥ ಶಾಸಕರು ಯಾರು ಮತ್ತು ಮುಖಂಡ ಯಾರಿದ್ದಾರೆ ಇದರ ಸದುಪಯೋಗ ಪಡ್ಕೊಳ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಜಾತಿ ರಾಜಕಾರಣದಿಂದ ಪ್ರತಿಯೊಂದು ಮೀಸಲಾತಿಗೆ ಹೋಗ್ತಾ ಇದ್ದಾರೆ ಜನ. ಪ್ರತಿಯೊಂದು ಜಾತಿಯವರಿಗೆ ತಮ್ಮ ಮೀಸಲಾತಿ ಬೇಕನ್ನೋದು ಇದು ಸರ್ಕಾರದ ವೈಫಲ್ಯ ಅಂತೀರಾ? ಇನ್ನು 23ಕ್ಕೆ ನೀವೇನಾದರೂ ಕಾಂಗ್ರೆಸ್ ಬಾವುಟ ಹಾರಿಸಿದ ತಕ್ಷಣ ಯಾವ ರೀತಿ ಎದುರಿಸ್ತೀರಾ ಇವನ್ನೆಲ್ಲ ಸಮಸ್ಯೆಗಳನ್ನು? ನೋಡಿ, ನಾನೀಗ ಕಾಂಗ್ರೆಸ್ ಯಾವಾಗಲೂ ಕೂಡ ಅಧಿಕಾರಕ್ಕಿದ್ದಂಥ ಪಕ್ಷ ಅಲ್ಲ. ಅದಕ್ಕಾಗಿ ಯಾರಿಗೂ ಕೂಡ ಸುಳ್ಳು ಭರವಸೆಯನ್ನು ಕೊಟ್ಟು ನಾವು ಅಧಿಕಾರಕ್ಕೆ ಬರಲಿಲ್ಲ. ನಮ್ಮ 2013ನೇ ಇಸವಿಯಲ್ಲಿ ಅಧಿಕಾರಕ್ಕೆ ಬಂದಾಗ ಮ್ಯಾನಿಫೆಸ್ಟೋದಲ್ಲಿ ಏನೆಲ್ಲ ಇವತ್ತು ನಾವು ಭರವಸೆಯನ್ನು ಜನರಿಗೆ ಕೊಟ್ಟಿದ್ದೇವೆ, 190 ಭರವಸೆಯಲ್ಲಿ 170ಕ್ಕಿಂತಲೂ ಜಾಸ್ತಿಯಾಗಿ ಮತ್ತೆ ಭರವಸೆ ಇಲ್ಲದಂಥ ಇಂದಿರಾ ಕ್ಯಾಂಟೀನ್ ಇರಲಿ, ಬೇರೆ ಯೋಜನೆಗೆ, ಆರೋಗ್ಯ ಸ್ಕೀಮ್ ಯೋಜನೆಗಳಲ್ಲಿ ಎಲ್ಲವೂ ಕೂಡ ಜಾರಿ ತಂದದ್ದು ಪಕ್ಷ. ಆದ ಕಾರಣ ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ತಾವು ಹೇಳಿದಾಗೆ ಏನು ನಾವು ಮಾತು ಮ್ಯಾನಿಫೆಸ್ಟೋಲ್ಲಿ ಕೊಡ್ತೇವೆ ಅದನ್ನು ಇನ್ನೂ ಮಾಡ್ತೇವೆ. ಅದು ಬರೀ ಅಧಿಕಾರಕ್ಕಾಗಿ ನಾವು BJP ಅವರು ಸುಳ್ಳು ಹೇಳಿದಾಗೆ, BJP ಜನರನ್ನು ಮೂರ್ಖರನ್ನು ಮಾಡಿದಾಗೆ ಕಾಂಗ್ರೆಸ್ ಖಂಡಿತವಾಗಿ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು 15 ಲಕ್ಷ ರೂಪಾಯಿ ತರ್ತಾನೆ ಅಂತ ಹೇಳಿದರು. ದಾವೂದ್ ಇಬ್ರಾಹಿಮನ್ ಪಾಕಿಸ್ತಾನದ ತರ್ತಾನೆ ಅಂತ ಹೇಳಿದರು. ನಾನು ಚೌಕಿದಾರಾಗಿ ಯಾರನ್ನು ಹೋಗಲಿಕ್ಕೆ ಬಿಡಲ್ಲ ಅಂತೇಳಿ ಮಜ್ಜಾ ಮಲ್ಯ, ನೀರವ್ ಮೋದಿ ಎಲ್ಲ ಕೂಡ ಲೂಟಿ ಮಾಡಿ ಇವತ್ತು ಹೋದರು. ಅದನಂತರ ನಾವು ಜನರಿಗೆ ಜನಧನದಲ್ಲಿ ದುಡ್ಡು ಆಗ್ತಾನೆ ಅಂತೇಳಿ ಪಾಪ ಅಕೌಂಟ್ ಖಾಲಿ ಮಾಡಿ ಅವರ ದುಡ್ಡೇ ಕಿತ್ಕೊಳ್ಳುವಂಥ ಪರಿಸ್ಥಿತಿ ಆಯಿತು. ಸೊ ಭಾವನಾತ್ಮಕವಾದ ವಿಚಾರ ಅಲ್ಲದೆ ಇವರು ಜನ ಜೀವಿಸಲಿಕ್ಕೆ ಬೇಕೊಂದು ಯೋಜನೆ ಇಲ್ಲ. ಕಾಂಗ್ರೆಸ್ ಅದು ಖಂಡಿತವಾಗಿ ಮಾಡೋದಿಲ್ಲ. ಅಧಿಕಾರ ಬರಲಿ, ಅಧಿಕಾರ ಇಲ್ಲದಿರಲಿ, ಅದು ಆ ರೀತಿಯ ವ್ಯವಸ್ಥೆ ಖಂಡಿತವಾಗಿ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಯಾವ ಮಾತನ್ನು ನಾವು ಕೊಡ್ತೇವೆ ಅದನ್ನು ಈಡೇರಿಸ್ತೇವೆ. ರಿಸರ್ವೇಷನ್ ಸಂಬಂಧಪಟ್ಟ ಕಾಂಗ್ರೆಸ್ ಎಲ್ಲಿಯೂ ಕೂಡ ಯಾರಿಗೂ ಕೂಡ ಭರವಸೆ ಕೊಡಲಿಲ್ಲ. ಯಾಕೆ? ಕಾಂಗ್ರೆಸ್ಗೆ ಇತಿಹಾಸ ಕೂಡ ಗೊತ್ತಿದೆ, ಅದರ ಸಮಸ್ಯೆ ಏನು, ಭವಿಷ್ಯ ಏನಂತ ಕೂಡ ಅರ್ಥ ಮಾಡ್ಕೊಂಡು ವಿಚಾರ ಆಗ್ತದೆ. ಇವರಿಗೆ ಹಿಂದೆಯೂ ಕೂಡ ಗೊತ್ತಿಲ್ಲ BJP ಅವರಿಗೆ, ಮುಂದೆಯೂ ಕೂಡ ಏನಾಗುತ್ತೆ ಗೊತ್ತಿಲ್ಲ. ಆವಾಗ ಒಂದು ಅಧಿಕಾರಕ್ಕೆ ಬೇಕು, ಆವಾಗ ಏನು ಬೇಕಾದ್ರೂ ಮಾಡಿ ಈಗ ಅವರ ಸಮಸ್ಯೆ ಅವರ ಕುತ್ತಿಗೆ ಮೇಲೆ ಬಂದು ಕೂತ್ಕೊಳ್ಳೋ ವಿಚಾರ ಇವತ್ತು ಆಗಿದೆ. ನಾವು ಅಧಿಕಾರಕ್ಕೆ ಬಂದರೆ ರಾಮುಲುರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಿ ಲಕ್ಷಾಂತರ ST ಕಮಿಟಿ ಮುಂದೆ ಘೋಷಣೆ ಮಾಡಿ ಈಗೇನು ಮಾಡಿದ್ರು ಇಲ್ಲ. ಇನ್ನೊಂದು ಯಾವ ಹುಲಿಯ ಮೇಲೆ ಸವಾರಿ ಮಾಡಿದ್ದಾರೆ, ಈಗ ಇಳಿದಾಗ ಅದೇ ಹುಲಿಯನ್ನು ತಿನ್ನುವಂಥ ಪರಿಸ್ಥಿತಿ ಒಂದು ನಿಂತಿದೆ. ಅದನ್ನು ಕಾಂಗ್ರೆಸ್ ಈ ದೇಶದಲ್ಲಿರುವಂಥ ಸಾಮಾಜಿಕ ವ್ಯವಸ್ಥೆಯನ್ನು ರಾಜ್ಯಕ್ಕೆ ಮಾಡಿ ತಗೊಂಡು ಹೋಗ್ಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡೋದಿಲ್ಲ. ತಮ್ಮ ಸ್ವಾಯತ್ತತೆಯಲ್ಲಿ ಉಳ್ಳಂಥ ED, ID, CBIಗಳನ್ನ ದುರುಪಯೋಗಪಡಿಸ್ಕೊಂಡು ಕೇವಲ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಹೇಗೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರ ನಿಯಂತ್ರಣ ತೆಗೆದುಕೊಳ್ಳಿಕ್ಕೆ ಹೆದರಿಸಿ ತಮ್ಮ ಪಕ್ಷಕ್ಕೆ ಏನಾದರೂ ಬರಮಾಡಿಕೊಳ್ಳೋಗೋಸ್ಕರ ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಅದೊಂದು ಬೆಳವಣಿಗೆ ಆಯಿತು. ಅದ್ರ ಬಗ್ಗೆ ಏನಂತೀರಾ? UT ಖಾದರ್ ಅವರು ಭಾಳ ನೇರ ನಿಷ್ಠುರ ಮಾತಾಡ್ತೀರ. ನೀವು ಮಂಗಳೂರಲ್ಲಿ ನೀವು ಮಾತಾಡೋದು ಇವತ್ತು ಯಾಕೋ ಭಾಳ ಸಮಾಧಾನದಿಂದ ಮಾತಾಡ್ತಾ ಇದ್ದಾರೆ. ನೀವು ಮಾತನಾಡೋ ಶೈಲಿನೂ ನಾನು ನೋಡಿದ್ದೀನಿ. ಮಂಗಳೂರಲ್ಲಿ ನೀವು ಭಾಳ ಸ್ಪೀಡಾಗಿ ಮಾತಾಡ್ತೀರಿ. ಆ ಟೈಪ್ ಮಾತಾಡ್ಬೇಕು ಸರ್ ಇವತ್ತು ನೀವು. ಇಲ್ಲ, ಅದೇ ಫ್ಯಾಸಿಸ್ಟ್ ಅಂದರೆ ಏನು? ಫ್ಯಾಸಿಸ್ಟಿಗೆ ಅಧಿಕಾರಿಗಳಿಗೆ ಕೊಡಬಾರ್ದಂತ ಇಲ್ಲಿದ್ದ ಕೇಳಿದ್ರು. ಆಕ್ಟೋಪಸ್ ಥರ ಅದೊಮ್ಮೆ ಹಿಡ್ಕೊಂಡು ಬಿಟ್ಟರೆ ಮತ್ತು ಅಷ್ಟು ಸುಲಭದಲ್ಲಿ ಯಾರಂಥದ್ದು ನೋಡೋದಿಲ್ಲ. ಅದಕ್ಕೆ ಫ್ಯಾಸಿಸ್ಟ್ಗಳಿಗೆ ಅಧಿಕಾರ ಕೊಟ್ಟರೆ ಜನರ ಕುತ್ತಿಗೆಯಲ್ಲಿ ಇಟ್ಕೊಂಡು ಜನರಿಗೆ ಬದುಕಲಿಕ್ಕಲ್ಲ ಸಾಯಲಿಕ್ಕಲ್ಲದ ಪರಿಸ್ಥಿತಿಯವರು ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಅಧಿಕಾರ ಕೊಡಬೇಡಿ. ಫ್ಯಾಸಿಸ್ಟ್ ಅಂತ ಹೇಳಿದರೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಇರುವಂಥ ಆ ಒಂದು ಸಂವಿಧಾನಿಕ ಸಂಸ್ಥೆಗಳೇನಿದೆಯಾ ಅದನ್ನೆಲ್ಲ ಕಪ್ಪಿ ಮುಷ್ಟಿಲಿಟ್ಟುಕೊಂಡು ಅದನ್ನು ಉಪಯೋಗ ಮಾಡಿಕೊಂಡು ಜನರನ್ನು ಇವತ್ತು ದಬ್ಬಾಳಿಕೆ ಮಾಡಿದ ಪರಿಸ್ಥಿತಿ ಇವತ್ತು ಮಾಡುವಂಥವ್ರು. ಅವರು ಹೇಳಿದಾಗೆ ಕೇಳಬೇಕು, ಅವ್ರಿಗೆ ಬೇಕಾದಾಗೆ ಮಾತಾಡಬೇಕು. ಇದು ಅಲ್ಲದೆ ಮೂರನೇ ವಿಚಾರ ಇವತ್ತು ಇಲ್ಲ. ಇವತ್ತು ದೇಶದ ಜನ ನರಳ್ತಾ ಇದ್ದಾರೆ. ಇವರಿಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಕೂಡ ಗೊತ್ತಿಲ್ಲದಂಥ ಪರಿಸ್ಥಿತಿ ಪ್ರತಿಯೊಂದು ಜನರು ಕೂಡ ಇವತ್ತಾಗಿದೆ.
ಇವತ್ತಲ್ಲ ನಾಳೆ ಅದು ಸ್ಫೋಟ ಖಂಡಿತವಾಗಿ ದೇಶದಗೊಳ್ತದೆ. ಮತ್ತು ಯಾರೆಲ್ಲ ಇವತ್ತು ಈ ರೀತಿಯ ದಬ್ಬಾಳಿಕೆ ಮಾಡಿದ್ರೆ ಅವ್ರು ಬಹುಶಃ ಜನ ಅವರಿಗೆ ಸರಿಯಾದ ಬುದ್ಧಿಯನ್ನು ಸರಿಯಾದ ಟೈಮಲ್ಲಿ ಕಳಿಸ್ತಾರೆ. ಸರ್, ಖುಷಿಯಲ್ಲಿದ್ದೀರಾ? ಸರ್ಕಾರ ಬರುವ ಒಂದು ನಿಶ್ಚಿತ ರೂಪ ಕಾಣ್ತಾ ಇದೆ, ಕಾರ್ಯಕರ್ತರನ್ನು ಹುರುಮ್ತಾ ಇದ್ದೀರಾ? ಇವತ್ತು ಆ ಒಂದು ಅಪೇಕ್ಷೆ ಬದಲಾವಣೆ ಮಾಡಬೇಕಂತೇಳಿ ಭಾವನೆ ಇದ್ದಾರೆ. ಇದನ್ನು ಕೈಗೆತ್ತಿಕೊಂಡು ಜನರ ಪರವಾಗಿ ಧ್ವನಿಯಾಗಿ ನಿಂತು ಹೋರಾಡುವಂಥ ಕೆಲಸ ಅದು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತ ಆಗಬೇಕು. ಅದು ಬೂತ್ ಮಟ್ಟದಲ್ಲಿ ಆಗಬೇಕು. ಈಗ ಜನಧನಿ ಯಾತ್ರೆ ಯಾವಾಗ ಸರ್ ಈ ಕಡೆ? ಈಗಾಗಲೇ ಅದನ್ನು ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಪ್ರತಿಪಕ್ಷ ನಾಯಕರು ಇವತ್ತು ಕ್ಯಾಲೆಂಡರ್ ಮಾಡ್ತಾರೆ. ಅವಾಗ ನಾವೆಲ್ಲ ಇವತ್ತು ಬಂದು ಸೇರಿಕೊಳ್ತೇವೆ. ಶುಭದ ಸಂದೇಶ ಸರ್. ಸಮಸ್ತ ನನ್ನ ಜನತೆಗೆ ನನ್ನ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಸಮಾಜದ ಸೌಹಾರ್ದದ ಸೋದರದ ಏಕತೆ ಆ ಒಂದು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸೋದರಾಗಿ ಪಣತೊಡಬೇಕು. ಸರ್ವ ಜನರು ಕೂಡ ನೆಮ್ಮದಿ ಮತ್ತು ಸ್ವಾಭಿಮಾನದ ಜೀವನ ಮಾಡುವಂಥ ವ್ಯವಸ್ಥೆ ಅದು ನಮ್ಮ ಭಾರತದ ಸಂಸ್ಕೃತಿ ಮತ್ತು ಸಂವಿಧಾನದ ವ್ಯವಸ್ಥೆ ಆಗಿದೆ. ಅದಕ್ಕೆ ಪೂರಕವಾಗಿ ಒಂದು ಯಾರೆಲ್ಲ ಜನಪ್ರತಿನಿಧಿಗಳು ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಬೆಂಬಲ ಕೊಡಬೇಕು. ಅದು ಬೆಳಗಾವಿ ಮತ್ತು ಘಟಪ್ರದಿಂದ ಪ್ರಾರಂಭ ಆಗಲಿ ಅಂತೇಳಿ ನನ್ನ ಶುಭಾಶಯ ಸರ್ವರಿಗೂ ಕೂಡ ಸಲ್ಲಿಸ್ತೇನೆ. ನಂಬರ್ 1 ನ್ಯೂಸ್ನವರಿಗೆ ಕೂಡ ನನ್ನ ಶುಭಾಶಯ ಸಲ್ಲಿಸುವಂಥದ್ದು.